ಬರ್ರಿ ಇಲ್ಲೇನು ಬರ್ಕೊಂತೀರಿ ಮನೆ ತಕ ಹೋಗೋಣ ಬರ್ರಿ ಕಾಪಿ ನಾನು ಮಾಡಿಸ್ತೀನಿ ಒಂದಿಷ್ಟ ಬರ್ರಿ ಮನೆ ಹತ್ರ ಹೋಗೋಣ. ಬೇಡ ಶ್ರೀನಿವಾಸ್, ಇಲ್ಲಿ ನೋಡಿ ಇಲ್ಲೇ ಬರ್ಕೊಳ್ತೀನಿ ಬಿಡಿ. ಯಾಕಂದರೆ ಮನೆ ಒಳಗಡೆ ಇದ್ದರೆ ಅದು ನಾವೆಲ್ಲ ಟೈಪ್ ಮಾಡಿರ್ತೀವಿ, ಆಮೇಲೆ ಅದು ತಗೊಳ್ಳೋದಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಆಗಿಬಿಡುತ್ತೆ, ಬರೀ ರೌಂಡ್ ಹಾಕುತ್ತೆ. ಅದಕ್ಕೋಸ್ಕರ ಇಲ್ಲಿದ್ದರೆ ಚೆನ್ನಾಗೆ ಹೆಂಗೋ ನೆರಳು ಐತೆ, ಮರದ ನೆರಳು, ಇಲ್ಲೇ ಬರ್ಕೊಳ್ತೀನಿ. ಹೇಳ್ಬರ್ರಿ. ಬನ್ನಿ. ಈಗ ಇನ್ನೊಂದು ಈ ಕಡೆ ಇದ್ದಾವೆ ಅಷ್ಟೇ, ಆ ಕಡೆಗೆಲ್ಲ ಆ ಕಡೆ ಬೀದಿಗಳೆಲ್ಲ ಆದವು. ಈ ಕಡೆದೊಂದು ಬೀದಿ ಮುಗಿಸ್ಕೊಂಡು ಇನ್ನೇನು ನಂದೆಲ್ಲ ಕಂಪ್ಲೀಟ್ ಆಗುತ್ತೆ, ಹೊರಡ್ತೀನಿ. ಇಲ್ಲೇ ಇರ್ಬರ್ರಿ. ಟೀ ಕಾಫಿ ಏನೂ ಬೇಡ, ಈಗ ಕುಡ್ದು ಬಂದೆ. ಅಲ್ಲಿ ಈ ಕಡೆ ಇವರು ಮಲ್ಲೇಶಪ್ಪ ಅವ್ರ ಮನೆ ಹತ್ರ ಹೋಗಿದ್ದೆ, ಅವ್ರು ಮಾಡಿದ್ರು ಕಾಫಿನ, ಕುಡ್ಕೊಂಡು ಬಂದೆ. ಏನು ಬೇಡ, ಬನ್ನಿ. ಹೇಳಿ ಬನ್ನಿ, ನಾನು ಕೇಳೋದಕ್ಕೆ ಆನ್ಸರ್ ಮಾಡಿ. ನಿಮಗಿಂತ ನೆರಳು ಸಿಕ್ಕಿರಿ, ಆ ಟೀ ಕಾಫಿ ಆತ ಬೇಡ, ನೆರಳು ಸಿಕ್ಕಿರಿ ಆರಾಮಾಗಿ ಕುತ್ಕೊಂಡು ಬರ್ಕೊಂತೀರ. ಒಳಗೆ ಕುತ್ಕೊಂಡು ರೋಟು ಟವರ್ ಸಿಗಲ್ಲ. ಬರ್ಕೊಳ್ರಿ ಯಾತ ಹೇಳಬೇಕು. ರೇಷನ್ ಕಾರ್ಡ್ ಕೊಟ್ಟಿದ್ದೀರಾ, ರೇಷನ್ ಕಾರ್ಡ್ ನಂಬರ್ ಬೇಕು. ನಿಮ್ಮ ಮನೇಲಿ ಶೌಚಾಲಯ ಇದೆಯಾ? ಇದೆ ಸರ್, ಇದೆ, ಶೌಚಾಲಯ ಇದೆ. ತಿಂಗಳ ರೇಷನ್ ತಗೊಳ್ತಾ ಇದ್ದೀರಾ? ತಗೊಳ್ತಾ ಇದ್ದೀವಿ ಸರ್, ತಗೊಳ್ತಾ ಇದ್ದೀನಿ. ತಿಂಗಳ ತಾಂಬ್ತೀವಿ. ಬತ್ತೈತೆ ರೇಷನ್ ತಾಂಬ್ತೀವಿ ಸರ್. ಜಮೀನು ಎಷ್ಟಿದೆ ಶ್ರೀನಿವಾಸ್ ನಿಮ್ಮದು? ಜಮೀನು ನಮ್ಮದು ಇಬ್ಬರು ಅಣ್ಣ ತಮ್ಮಳು ಸರ್. ನಾವು ಅದನ್ನು ಭಾಗ ಮಾಡ್ಕೊಂಡಿಲ್ಲ, ನಮ್ಮ ಅಪ್ಪನ ಹೆಸ್ರಿಗೆ ಐತೆ ಒಂದು. ಅದೇ ರೇಷನ್ ಕಾರ್ಡ್ ನಾವು ಬೇರೆ ಬೇರೆ ಮಾಡ್ಕೊಂಡಿದ್ದೀವಿ. ನಮ್ಮ ಅಣ್ಣಯ್ಯರು ಬೇರೆ ಮಾಡ್ಕೊಂಡವ್ರೆ. ಒಂದು 4 ಎಕರೆ ಐತೆ ಸರ್, ತಲಾ 2 ಎಕರೆ ಬೋರ್ ಬುತ್ತಿ. ಓಕೆ ಓಕೆ ಓಕೆ. ನಿಮಗೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಇದೆಲ್ಲ ಸಿಕ್ಕಿದೆಯಾ? ಸರ್ ಬತ್ತೈತೆ, ನಮ್ಮ ಅಮ್ಮಂಗೆ ಬತ್ತೈತೆ ಸರ್. ನಿಮ್ಮದು ವೃತ್ತಿ ಏನು ಕೆಲಸ ಮಾಡ್ತೀರಾ? ವ್ಯವಸಾಯನೇ ಸರ್. ವ್ಯವಸಾಯ ಮಾಡ್ತೀವಿ. ಕುರಿ, ದನ, ಕರು, ಎಮ್ಮೆ ಈ ಥರ ಏನಾದರೂ ಇದ್ದಾವ? ಕುರಿ ಇದಾವೆ ಸರ್, 10 ಕುರಿ ಇದ್ದಾವೆ, 2 ಎಮ್ಮೆ ಇದ್ದಾವೆ, 2 ಸೀಮೆ ಹಸು ಇದ್ದಾವೆ. ಅಷ್ಟೇ ಸರ್. ಓಕೆ ಓಕೆ ಓಕೆ. ನಿಮಗೆ ವಾರ್ಷಿಕ ಆದಾಯ ಅನ್ನೋದು ಎಷ್ಟು ಬರುತ್ತೆ? ಒಂದು 60,000 ಒಳಗೆ ಬರ್ಕೊಳ್ರಿ ಸರ್. ಸೀನಾ ಹೇಳ್ಬೇಡ ಕಣೋ, ಆ ಮೇಷ್ರಿಗೆ ಆತನು. ನಾನು ಹಿಂಗೆ ಹೇಳಿದ್ಕೆ ಎಲ್ಲನ ನಮ್ಮ ರೇಷನ್ ಕಾರ್ಡ ಕ್ಯಾನ್ಸಲ್ ಮಾಡ್ಯವ್ರೆ, ಅಕ್ಕಿ ಕೊಡ್ದಂಗೆ ಮಾಡ್ಯವ್ರೆ. ನನಗೆ ಅಕ್ಕಿ ಕೊಡ್ತಾ ಇಲ್ಲ ಕಣೋ, ಹೋಗಿದ್ದೆ ಅಕ್ಕಿ ಕೊಡಲ್ಲ ಅಂತ ಹೇಳ್ಬಿಟ್ರು. ಅಯ್ಯೋ ಅಕ್ಕವ್ರೆ, ಯಾಕಿದ್ದು ಈ ರೀತಿ ರೇಗಾಡ್ಕೊಂಡು ಬರ್ತಾ ಇದ್ದೀರಾ? ಯಾಕೆ, ಏನಾಯ್ತು? ಅಲ್ಲ ನೀವು ಸರ್ ಬಂದಂಗೆ ಸುಮ್ಮನೆ ಎಲ್ಲ ಬರ್ದಿದ್ದೀರಾ. ಅಲ್ಲಿ ನೋಡಿದ್ರೆ ನನಗಿವಾಗ ರೇಷನ್ ಕೊಡಲ್ಲ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೈತೆ ಅಂತೇಳಿ ಹೇಳ್ತಾ ಇದ್ದಾರಲ್ಲ ಇವಾಗ ನಾನು ಏನು ಮಾಡಬೇಕು? ಬರೀ ನೀವೇ ರೇಷನ್ ಕೊಡಿಸ್ರಿ. ನನ್ಗೆ ಯಾಕೆ, ನನಗೆ ಇಲ್ಲೋಡು, ನನ್ನ ಮಗನ ಗೌರ್ಮೆಂಟ್ ಕೆಲಸನೂ ಇಲ್ಲ, ನಮ್ಮ ಮನೆ ಒಡವೆನೂ ಇಲ್ಲ, ದುಡ್ಡೂ ಇಲ್ಲ, ಎಂಥದ್ದು ಇಲ್ಲ. ಯಾತ್ರದ್ದು ಇಲ್ಲ ನಮ್ಮ ಮನೆಯಾಗೆ. ನಾವು ಮಾಡ್ಕೊಂಡು ತಿಂಬೋದೇ ಬಂಡಾಟ. ಸೊಸೈಟಿಗೆ ಅಕ್ಕಿ ಕೊಟ್ಟಿರೋದೇ ಉಂಬದು ನಾವು. ಎಂಥದ್ದು ಇಲ್ಲ, ಸೊಸೈಟಿಗೆ ಅಕ್ಕಿ ಕೊಡಲಿಲ್ಲ ಅಂದ್ರೆ ನಾನು ಏನು ಮಾಡೋಣ ಇವಾಗ ನಮ್ಮ ಮನೆಯಾಗೆ ಯಾತ್ರದ್ದು ಇಲ್ಲ ಅಯ್ಯೋ ಅಕ್ಕವ್ರೆ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಅದಕ್ಕೂ ಇದಕ್ಕೂ ಏನಿಲ್ಲ. ಇದು ಏನು ಜಾತಿ ಸಮೀಕ್ಷೆ, ಜಾತಿ ಗಣತಿ ಏನಕ್ಕೆ ಮಾಡ್ತಾ ಇದ್ದಾರಲ್ಲ ಅಂದರೆ, ನಮ್ಮ ದೇಶದಲ್ಲಿ ಯಾರ್ಯಾರಿಗೆ ಏನೇನು ಕೊರತೆ ಇದೆ, ಯಾವ್ಯಾವ ಥರ ಇದೆ ಅಂತೇಳಿ ಇದು ಒಂದು ಸರ್ಕಾರದೊಂದು ಸ್ಕೀಮ್ ಇದು. ಇದಕ್ಕೆ ಎಲ್ಲ ಮಾಡ್ತಾ ಇರೋದು. ಯಾವುದೇ ನಿಮ್ದು ರೇಷನ್ ಕಾರ್ಡ್ ತೆಗಿಯೋದಕ್ಕಾಗಲಿ ಈ ರೀತಿ ಎಲ್ಲ ಏನೂ ಮಾಡ್ತಾ ಇಲ್ಲ. ಸುಮ್ಮನೆ ತಪ್ಪಾಗಿ ತಿಳ್ಕೊಬೇಡಿ. ಯಾಕೆ ಕ್ಯಾನ್ಸಲ್ ಆಗಿದೆ ಅಂತ ಸ್ವಲ್ಪ ವಿಚಾರಿಸಿ ಸ್ವಲ್ಪ ಮಾತಾಡಿ, ಸುಮ್ಮನೆ ಮಾತಾಡಬೇಡ್ರಿ. ಯಾಕ ಹೇಳೋದು ಕೇಳು. ಇವಾಗ ಫೋನ್ ಮಾಡವ್ನಿ, ನಿನ್ನ ಮಗ್ಗೆ ಫೋನ್ ಮಾಡಿ ಕೇಳು. ಅವನೇನ ಬೆಂಗಳೂರಾಗ ಏನಾನ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ಬೇಕು, ಮನ್ ಬಂದಾಗ ಹಂಗಂತಿದ್ದಾನಂತಾಗೆ. ರೇಷನ್ ಕಾರ್ಡ್ ಅಲ್ಲೇ ಮಾಡಿಸ್ಕೊಂತೀನಿ, ಅಲ್ಲಿಗೇನೆ ಟ್ರಾನ್ಸ್ಫರ್ ಬೆಂಗಳೂರಿಗೇನೆ ಅಂತ ಹೇಳ್ತಿದ್ದ. ಅಲ್ಲೇನ ಮಾಡಿಸ್ಕೊಂಡು ಅವ್ನು ಅಲ್ಲೇನೆ ರೇಷನ್ ಅಲ್ಲೇ ತಕೊಂಬ್ತಾ ಇರಬೇಕು. ಬೆಂಗಳೂರಾಗ ಅಲ್ಲೇ ತಾಂಡಿರ್ಬೇಕೇನೋ ಅವನು, ಅಲ್ಲೇ ಮಾಡಿಸ್ಕೊಂಡಿರ್ಬೇಕು. ಕೇಳು ನಿನ್ನ ಮಗ್ಗೆ ಒಂದು ಪಟ್ಟು ಫೋನ್ ಮಾಡಿ. ಸುಮ್ಮನೆ ನೀನು ಇಲ್ಲಿ ಮೇಷ್ಟ್ರ ಮೇಲೆ ಯಾಕೆ ರೆಡಿರಿ? ಇಲ್ಲೋಡು, ಇದು ಬರ್ಕೊಂಡು ಹೋಗೋದು ಅದೇನ ಗೌರ್ಮೆಂಟಿಂದ ಹೇಳವ್ರೆ, ಅವ್ರು ಬರ್ಕೊಂಡು ಹೋಗ್ತಾರೆ. ಅವ್ರಿಗೆ ಅದು ಹೇಳವ್ರೆಲ್ಲ, ಸರ್ಕಾರದವ್ರು ಹೇಳಿರೋದ್ರಿಂದ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ನೀನು ಅವ್ರ ಮೇಷ್ಟ್ರ ಮೇಲೆ ರೇಗಾಡಿರಿ, ಅದು ಹೆಂಗೆ ಸರಿ ಹೋಗುತ್ತೆ? ತೆಗಿ ಅವತ್ತಿಂದು ಕ್ಯಾನ್ಸಲ್ ಮಾಡ್ರಿ, ಇವತ್ತು ಹೊಸ್ತ ಬರ್ಕೊಳ್ರಿ. ಬೇಕಾರೆ ನಾನು ಅವತ್ತು ಹೇಳಿರೋದೆಲ್ಲ ಡೂಪು. ಎಲ್ಲ ಸುಳ್ಳು ಅಂತ ಮಾಡ್ರಿ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ರಿ. ನಾನು ಅವತ್ತು ಮಾಡಿರೋದೆಲ್ಲ ಹೊಸ್ತಾಗ ಮಾಡ್ರಿ, ನನ್ನ ಜಾತಿ ಗಣತಿನ. ಇದು ನಾನು ಕೇಳಲ್ಲ, ಅದೆಲ್ಲ ಡೂಪು ನಾನು ಹೇಳಿರೋದೆಲ್ಲ ಸುಳ್ಳು. ಇವತ್ತು ಬೇಕಾದ್ರೆ ನಿಜ ಹೇಳ್ತೀನಿ ನಾನು ನಿಜ ಹೇಳ್ತೀನಿ ಇವತ್ತು. ಬರ್ರಿ ನಮ್ಮ ಅಂತಕ್ಕೆ ಹೋಗ ನಿನ್ನನ್ನು ಪಟ್ಟು, ಎಲ್ಲ ಸುಳ್ಳು. ಅಯ್ಯೋ, 2 ಸತಿ ಮಾಡೋಕ್ಕೆ ಬರೋದಿಲ್ವಲ್ಲ ಕವೆ. ನಿಮ್ಮದು ಅಲ್ಲೇನೆ ನಾವು ಸಬ್ಮಿಟ್ ಮಾಡಿಬಿಟ್ಟಿದ್ದೀವಿ. ಮತ್ತೊಂದು ಸತಿ ಮಾಡ್ಬೇಕಂದ್ರೆ ಹೇಗಾಗುತ್ತೆ? ಇಲ್ಲ, ಏನು ಮಾಡ್ತೀರಾ ಗೊತ್ತಿಲ್ಲ. ನಾನು ಹೇಳಿರೋದೆಲ್ಲ ಡೂಪ್ ಅಂದ್ರೆ ಡೂಪು. ನಾನು ಹೇಳಿರೋದೆಲ್ಲ ಸುಳ್ಳು. ಇವಾಗ ಹೊಸ್ತಾಗ ಮಾಡ್ಕೇಳ್ರಿ, ನಂದು ಹೊಸ್ತಾಗ ಸಮೀಕ್ಷೆ ಮಾಡ್ರಿ ನಾನು ಅವಾಗ ನನಗೆ ಗೊತ್ತಿಲ್ಲ ಹಿಂಗಂಬದು ಗೊತ್ತಿದ್ರೆ ನಾನು ಹೆಂಗೆ ಬೇಕಾದ್ರೆ ಹೇಳ್ತಿದ್ದೆ. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಹಿಂಗಂತ. ಆಮೇಲೆ ನಾನು ಹೇಳಿದ್ನಿ ಅಂತ ನನಗೇನೂ ಸೌಲಭ್ಯಗಳು ಕೊಡಲಿಲ್ಲ ಅಂದರೆ
ಎಲ್ಲನ ನನಗೆ ಗೊತ್ತಿಲ್ಲ, ನನಗೆ ವಾಸ್ತ ನೀವು ನಂದು ಜಾತಿ ಗಣತಿ ಮಾಡ್ಬೇಕು, ನನ್ನ ವಾಸ್ತ ಮಾಡ್ರಿ. ಏ ಜಯಕಯ್ಯ, ನಾನು ನಿಮ್ಮ ಪಾಪ ನಿಮ್ಮ ಹುಡುಗಿಗೆ ಫೋನ್ ಮಾಡಿದ್ದೆ. ನಾವು ಅಲ್ಲಿ ಕ್ಯಾನ್ಸಲ್ ಮಾಡಿಸಿ ಇಲ್ಲೇ ಬೆಂಗಳೂರ ತಾಮ್ತಾ ಇದೀವಿ, ಅದಕ್ಕೆ ಅಲ್ಲಿ ಕ್ಯಾನ್ಸಲ್ ಆಗೈತೆ ಅಂತ ಹೇಳ್ದ. ನೀನು ಸುಮ್ಮನೆ ಯಾತ ತಿಳ್ಕೊಂಬಲೇನೆ ಅಮ್ಮ ಹೆಸ್ರನ್ನ ಬಂದು ಬೈತಿ ಅಲ್ಲೇ ನೀನು ಜಯಕಯ್ಯ. ನಾನು ಹೇಳ್ದೆ ಮನ್ ಬಂದಾಗ ಹಂಗೆ ಗಮ್ತಿದ್ದ ಅವನು, ನೀನು ಮಾತಾಡ್ಸಲ್ವಲ್ಲ ಅದಕ್ಕೆ ನಿನಗೆ ಗೊತ್ತಿಲ್ಲ, ನಿನ್ಗೆ ಹೇಳ್ದಂಗೆ ಅವ್ನು ಅಲ್ಲಿಗೆ ಮಾಡಿಸ್ಕೊಂಡಿರ್ಬೇಕೆಲ್ಲಾನ, ಬೆಂಗಳೂರಾಗೆ ಮಾಡಿಸ್ಕೊಂಡವನಂತ ಹೋಗು. ಅದಕ್ಕೆ ಇವಾಗ ಅಲ್ಲೇ ತಾಮ್ತಾ ಇದ್ದಾರೆ ಏನೋ ಅಕ್ಕಿನ, ಅದಕ್ಕೆ ನಿನ್ಗೆ ಇಲ್ಲಿ ಕೊಡಲ್ಲ ಅಂದವ್ರಿ. ಅದು ಇತ್ಕಲ್ಲ, ಅದು ಎಲ್ಲನ ಅದೊಂದು ಏನೇನು ಒಟ್ಟಿನಲ್ಲಿ ಎಲ್ಲ ನಮ್ಮ ದೇಶದಾಗ ಏನೇನು ಕೊರತೆ ಇದೆ, ಯಾವುದೇ ಇದರಿಂದ ಜನ ವಂಚಿತರಾಗಿದ್ದಾರೆ ಅಂಬೋದಕ್ಕೋಸ್ಕರ ಮಾಡ್ತಾ ಇರೋದು ಇದು. ಸುಮ್ಮನೆ ತಪ್ಪಾಗಿ ಏನೆಲ್ಲ ಕಲ್ಪನೆ ಮಾಡ್ಕೋಬಾರ್ದು. ಜನ ಅಂತೂ ಯಾತ್ಯಾತೋ ಮಾತಾಡ್ತಾರೆ ತೆಗ್ಯತ್ತ. ಈ ಒಳ್ಳೆಗಳಕ್ಕೆ ತಿಳಿಯಲ್ಲ, ಬಳ್ಕಮಲ್ಲ, ರಾಮ ರಾಮ ರಮೇ ರೇಷನ್ ಕಾರ್ಡ್ ತೆಗಿತಾರಂತೆ, ಅದು ಮಾಡ್ತಾರಂತೆ, ಅವ್ರಿಗೆಲ್ಲ ಹಂಗೆ ಮಾಡ್ತಾರಂತೆ, ಹಂಗಿದ್ದಾರ ಹಂಗಂತೆ. ಅಯ್ಯೋ 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 ಬೋಲೋ ಮಾತಾಡ್ತಾರೆ ಕಣ, ಜನ ತಿಳ್ಕೊಂಬಲ್ಲ ಬಡ್ಕಮಲ್ಲ. ಹೋಗ್ ಜಯಮ್ಮರ್ ತಿಳ್ಕೊಂತಾಳೆ ಅಂದ್ರೆ ಅವಳಿಗೂ ತಿಳಿಯಲ್ಲ, ಅವಳು ಎಲ್ಲಾದ್ರಾಗ ಬುದ್ಧಿವಂತಿ ಆಗಿದ್ದಿದ್ರಾಗ ಯಾಕೆ ದಾಡ್ಡಿ ಆಗ್ಬಿಟ್ಟಾಳು ಆಗತ್ತೆ. ಇಲ್ಲ, ನಾನು ಇನ್ನೊಂದ್ಸತಿ ಮಾಡ್ಕೋಬೇಕು ಅಷ್ಟೇನೆ. ಬರ್ರಿ ಬರ್ರಿ ನಮ್ಮ ಅಂತಾಕಿ ಸೀನಾ ಕುಂತೀರ, ಆಮೇಲೆ ಮಾಡ್ಕೊಂಬಂತ್ರಿ. ನಾನು ಬರ್ರಿ ಫಸ್ಟ್ ನೀನು. ಬರ್ರಿ ನಮ್ಮ ಅಂತಕ್ಕೆ ಬರ್ರಿ, ಇನ್ನೊಂದ್ಸತಿ ಮೊದ್ಲಿಂತ ಮಾಡ್ಕೊಂಬರ್ರಿ ಅಂತಿ. ಬರ್ರಿ ಇವಾಗ ನಂದು ಅದು ಬೇಡ. ನನ್ಗೆ ಇದೆಲ್ಲ ಹಿಂಗಂಬದು ಗೊತ್ತಿಲ್ತಿರಲ್ಲ, ನನ್ನ ಮಗ ಅಲ್ಲಿ ಮಾಡ್ಸ್ಕೊಂಡು ಬೆಂಗಳೂರ ತಾಂತಾನೆ. ಇವಾಗ ಅದು ಗೊತ್ತಿಲ್ಲ, ನಾನು ಯಾಕೆ ತಿಳ್ಕೊಂಡಿದ್ದೆ. ಇನ್ನೇನು ಮಾಡೋಕ್ಕಾಗುತ್ತೆ, ಇವಾಗ ಹೊಸ್ದಾಗ ನಾನು ಬರ್ರಿ ಬರ್ಕಾಡ್ರಿ. ಅಲ್ಲ ಹೇಳ್ಬಿಟ್ಲು, ನಮ್ಮ ಮನ್ಯಾಗ 1 kg ಬಂಗಾರ ಐತೆ ಕಾರ್ ಐತೆ, ಬೈಕ್ ಐತೆ, ನನ್ನ ಮಗ ಗೌರ್ಮೆಂಟ್ ಕೆಲಸ, ಪಾಪ ಅವ್ರು ಬೆಂಗಳೂರ ದೊಡ್ಡಕ್ಕೆ ಹೋಗ್ಯವ್ರಿ. ಬಿಟ್ಟು ಬಿಟ್ಲು, ಸರಿಯಾಗಿರ ಇಲ್ಲ. ಈಗ ಹೇಳ್ತೀನಿ ಅಂತಾಳೆ ನೋಡ್ರಿ ಇದು ಹೆಂಗೆ ಸರಿ ಆಗುತ್ತೆ? ಕೇಳ್ರಿ ನೀವೇನೆ. ನೀವು ತಿಳಿದಿಲ್ದಾರ್ಗೆ ಹೇಳ್ಬೇಕು ಯಾಕೆ ಏನು ಎತ್ತ ಅಂತೇಳಿ ನಮಗೆ ಗೊತ್ತಾಗಿಲ್ಲ, ಯಾಕೆ ಏನು ಅಂತ ಹೇಳಿ. ನನ್ಗೇನು ಗೊತ್ತು, ನಾನು ಅನ್ನ ಅವತ್ತಿನ ಬಂದಿದ್ದೆ ಬೆಂಗಳೂರಿಂದ, ನನ್ನ ಅಂಕಲ್ ಮನೆಗೆ ಹೋಗಿದ್ದೆ, ಅಂಕಲ್ ಮನೆಯಿಂದ ಇನ್ನು ಅವತ್ತಿನ ಬಂದಿದ್ದೆ. ನನಗೆ ಒಟ್ಟು ಗೊತ್ತಿರಲಿಲ್ಲ. ನೀವೆಲ್ಲ ತಿಳಿ ಹೇಳ್ಬೇಕು, ಯಾತಕ್ಕೆ ಏನೇನು ಎಲ್ಲ ಹೇಳ್ಬೇಕು, ಅದೇನಕ್ಕೆ ಮಾಡ್ತಾರೆ ಅಂತ ಎಲ್ಲ ತಿಳ್ಕೊಂಬಂದು ಹೇಳ್ಬೇಕು ಯಾತಕ್ಕೂ ಗೊತ್ತಿಲ್ಲ. ಗೌರ್ಮೆಂಟ್ನವ್ರು ಹೇಳ್ಯಾರ, ನನಗೆ ಯಾಕಂತ ಗೊತ್ತಾಗ್ಲಿಲ್ಲ ಬರ್ರಿ ಮೊದ್ಲಿಂತ ಮಾಡ್ಕೊಂಬರ್ರಿ ಬರ್ರಿ ನಮ್ಮ ಅಂತಕ್ಕೆ ಬರ್ರಿ. ಮೊದ್ಲಿಂದ ಅಂತ ಮಾಡ್ಕೊಳ್ರಿ ನಮ್ಮ ಜಯಕ್ಕಯ್ಯ ಹಿಡ್ದಿದ್ದೆ ಪಟ್ಟು, ಅವಳು ಹಂಗೇನೆ ಬಿಡಲ್ಲ. ಅವಳಿಗೆ ಏನೋ ಗೊತ್ತಿರ್ಲಿಲ್ವಂತಿ, ನನಗೆ ಗೊತ್ತಿರ್ಲಿಲ್ಲ ಕಣ್ಲಸ್ ಮಕ್ಕಂತ ಈಗ ಹೇಳ್ತಾಳೆ. ಹೋಗಕ್ಕ, ಇದೊಳ್ಳೆ ಸವಾಸದ ಅದಕ್ಕೆ ಮೊದ್ಲೆಂಟ ಅಂತ ಮಾಡ್ಕೊಂಬರ್ರಿ ಒಂದ್ಸತಿ ಸಬ್ಮಿಟ್ ಆದ್ಮೇಲೆ ಮುಗೀತು, ಮತ್ತೆ ಪದೇ ಪದೇ ಮಾಡೋದಕ್ಕೆ ಬರೋದಿಲ್ಲ. ಕ್ಯಾನ್ಸಲ್ ಮಾಡ್ರಿ ಅದನ್ನ ಜಯಮ್ ಡಿಲೀಟ್ ಮಾಡ್ಬಿಡ್ರಿ. ಅದ್ರಾಗೆ ಇನ್ನ ಮಾಡಿ ಜಯಮ್ಮಂದ್ ಅಂತ ಡಿಲೀಟ್ ಮಾಡ್ರಿ ಮೊಬೈಲಾಗ ಎಲ್ಲ ಡಿಲೀಟ್ ಮಾಡೋದೆಲ್ಲ ನಮಗೆ ಗೊತ್ತೈತಿ. ಕೊಡ್ರಿ ನಾನೇ ಮಾಡ್ತೀನಿ. ಡಿಲೀಟ್ ಮಾಡಕ್ ಬರಲ್ಲ ಏನ್ ನನಗೆ ಎಲ್ಲ ಬರುತ್ತೆ. ಎಲ್ಲ ಡಿಲೀಟ್ ಮಾಡೋದು ಎಲ್ಲ ಬರುತ್ತೆ, ಗೊತ್ತೈತೆ ಅದ್ರಾಗ ನನಗೆಲ್ಲ. ಫೋನ್ ನಂಬರ್ ಎಲ್ಲ ಡಿಲೀಟ್ ಮಾಡ್ಬೋದು, ಅದನ್ನೆಲ್ಲ ಡಿಲೀಟ್ ಮಾಡಕ್ಕಲ್ಲ ಮಾಡ್ಬೋದು ಹೇಳ್ರಿ ಮಾಡ್ಕೊಂಡು ನಂದು ಅರ್ಥ ಮಾಡ್ಬರ್ರಿ ಜಾತಿ ಗಣತಿನ. ಅಯ್ಯೋ ನಮಗೆ ಇದೊಳ್ಳೆ ಟೆನ್ಷನ್ ಆಯ್ತಲ್ಲಪ್ಪ. ಅಯ್ಯೋ ನೋಡ್ರಿ ಸೀನಪ್ಪ ಅವ್ರೆ, ಹೆಂಗೆ ನಮ್ಗಂತೂ ಭಾಳ ತಲೆನೋವು ಆಗ್ಬಿಟ್ಟೈತೆ. ಅಯ್ಯೋ ನೋಡ್ರಿ ಇವಾಗ ಹೆಂಗೆ ಇವ್ರಿಗೆಲ್ಲ ನಾವು ಹೆಂಗೆ ಹೇಳೋದು ಅಂತಲೇ ಅರ್ಥ ಆಗ್ತಾ ಇಲ್ಲ ನಮಗೆ. ಇನ್ನೊಂದ್ಸತಿ ಅಂತ ಮಾಡ್ಕೆ ಬರ್ರಿ ಅದನ್ನ ಡಿಲೀಟ್ ಮಾಡ್ರಿ. ಇನ್ನೊಂದ್ಸತಿ ಹೇಳ್ತಾಳಂತೆ, ಇನ್ನೊಂದ್ಸತಿ ಮಾಡ್ಕೆ ಬರ್ರಿ ಅತ್ತ. ಇನ್ನೇನು ಮಾಡೋಕ್ಕಾವತ್ತು ಬಂದು ಇದೊಂದ್ಸತಿ ಮಾಡ್ಕೊಂಡು ಕೊಡ್ರಿ ಪಾಪ ಅವಳಿಗೂ ಏನೋ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅದು ಎಲ್ಲನೋ ಜೇಕಾಯಿ ಅದಕ್ಕೆ ಕ್ಯಾನ್ಸಲ್ ಆಗಿಲ್ಲ, ಮತ್ತೆ ಬೆಂಗಳೂರ ಮಾಡಿಸ್ಕೊಳವನೇ ಅದಕ್ಕೆ ಕ್ಯಾನ್ಸಲ್ ಆಗೈತಿ. ಬಿಡು ಹೋದ್ರು ಹೋಗ್ಲಿ, ಇವಾಗ ಯಾಕೆ ಸುಮ್ಕತ್. ಬಿಡು. ಇವಾಗ ಮೇಷನ್ ಕರ್ಕೊಂಡೋಗಿ ಇನ್ನೊಂದ್ಸತಿ ಹೇಳು. ಹೋಗ್ರಿ ಇನ್ನೊಂದ್ಸತಿ ಹೋಗಿ ಅವರೆಲ್ಲ ಹೇಳಿರೋದೆಲ್ಲ ಬರ್ಕೊಂಡು ಇನ್ನೊಂದ್ಸತಿ ಸಬ್ಮಿಟ್ ಮಾಡಿರಿ. ಯಾಕೆ ಅವರು ಏನೋ ತಪ್ಪು ಹೇಳೋರು ಅಂತೆ, ಅದಕ್ಕೆ ನಾನು ಹೇಳಿರೋದೆಲ್ಲ ಸುಳ್ಳು ಅಂತೇಳಿ ಹೇಳ್ತಾ ಇದ್ದಾರೆ. ಹೋಗಿ ಅವ್ರದ್ದು ಮಾಡ್ಕೊಂಬರ್ರಿ ಆಮೇಲೆ ಬೇಕಾದ್ರೆ ನಮ್ದು ಬರ್ಕೊಂಬಂತ್ರಿ. ಬರ್ರಿ ನಮ್ಮ ಅಂತಕ್ಕೆ ಬರ್ರಿ. ಬರ್ರಿ ನಮ್ಮ ಅಂತಕ್ಕೆ ಬರ್ರಿ, ಬಂದು ಬರ್ಕೊಂಬರ್ರಿ ಬರ್ರಿ ಬರ್ರಿ. ಈ ಊರುಗಳಿಗೆ ಈ ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಎಲ್ಲ ಹೇಳ್ಬೇಕು. ಯಾಕೆ ಏನು ಜನ ಒಂದೊಂದು ಥರ ಮಾತಾಡ್ತಾರೆ, ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ. ಹೋಗು. ಗೊತ್ತಾಗ್ದಿಲ್ಲದ್ಮೇಲೆ ಯಾಕಂತ ತಿಳ್ಕೊಬೇಕು, ತಿಳ್ಕೊಂಬದಲ್ಲೇ ಮಾತಾಡಬಾರ್ದು. ಹೋಗು, ಹಂಗಂತೆ ಹಿಂಗಂತೆ ಅನ್ಸು ಮಾತಾಡ್ತಾರೆ. ಒಂದು ಈಟ್ ಇಲಿ ಓತು ಅಂದರೆ ನಮ್ಮ ಹಳ್ಳಿಗಳಿಗೆ ಹುಲಿ ಓತು ಅಂತಾರೆ ಬಿಡು, ಹಂಗಂತೆ ಹಿಂಗಂತೆ ಅಂತ ಹುಲಿನೇ ಓತಮ್ಮಂಗೆ ಮಾತಾಡ್ತಾರೆ. ಜಯಮ್ಮನ್ ರೇಷನ್ ಕಾರ್ಡ್ ಯಾಕೆ ಕ್ಯಾನ್ಸಲ್ ಆಗೈತೆ ಅಂತೇಳಿ ನೋಡ್ರಿ. ಮಗ ಬೆಂಗಳೂರ ತಾಮ್ತಾನಂತೆ, ಬೆಂಗಳೂರ ಮಾಡಿಸ್ಕೊಂಡ್ರೆ ಕ್ಯಾನ್ಸಲ್ ಐತೆ. ಇವಳು ಮೇಷ್ಟ್ರ ಮೇಲೆ ನೀವು ನನ್ನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರ ಅಂತೇಳಿ ಗುದ್ದಾಟಕ್ಕೆ ಹೋಗ್ತಾಳೆ. ಅದಕ್ಕೆ ಈಗ ಫೋನ್ ಮಾಡಿಲ್ಲ ತಿಳ್ಕೊಂಡು ಹೇಳಿ ಮತ್ತೆ ಇವಾಗ ಇನ್ನೊಂದು ಪಟ್ಟು ನನ್ನ ಜಾತಿ ಕ್ಷಮಿಸಿ ಮಾಡ್ಕೊಂಬರ್ರಿ, ಜಾತಿ ಗಣತಿ ಇನ್ನೊಂದು ಪಟ್ಟು ಮಾಡ್ಕೊಳ್ರಿ. ನೀವು ಮಾಡಿರೋ ನಾನು ಹೇಳಿರೋದೆಲ್ಲ ಡೂಪು, ನಾನು ಹೇಳಿರೋದೆಲ್ಲ ಸುಳ್ಳು ಅಂತ ಈಗ ಹೇಳ್ತಾಳೆ. ಈಗ ಇನ್ನೊಂದ್ಸತಿ ವಾಸ್ತ ಬೇರೆ ಮಾಡ್ಬೇಕು. ಪಾಪ ಇವ್ರಿಗಂತೂ ಮೇಷ್ಟ್ರುಗಳಿಗೆ ಬೋಲ್ತಾಲ್ ನಾವು ಇಂಥವ್ರು ಇದ್ರೆ ಅಯ್ಯಪ್ಪ ಬೋಲ್ತಾಲ್ ನಾವು. ಇಂಥರ್ತಾಗೆಲ್ಲ ತಲೆ ಕೆಡಿಸಿ ಮತ್ತು ಭಾಳ ಕಷ್ಟ ಐತಿ. ಪಾಪ ಅವ್ರದ್ದು ಎಷ್ಟು ಕಷ್ಟ.
ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.